ನೀವು ನೋಡ್ತಿದ್ದೀರಾ ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ದತ್ತಮಾಲಾ ಅಭಿಯಾನ ಮತ್ತು ದತ್ತ ಜಯಂತಿ ಸಂಕೀರ್ಣ ಯಾತ್ರೆ ಡಿಸೆಂಬರ್ 12ರಂದು ಸಕಲೇಶಪುರದಲ್ಲಿ ನಡೆಯಲಿದೆ ಎಂದು ಬಜರಂಗ ಜಿಲ್ಲಾ ಸಹ ಕಾರ್ಯದರ್ಶಿ ಹರೀಶ್ ಕರ್ಡಿಗಾಲ ಹೇಳಿದರು. ಬುಧವಾರ ಪಟ್ಟಣದ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕದ ಅಯೋಧ್ಯೆ ಎಂದೇ ಬಿಂಬಿತವಾಗಿರುವ ಚಿಕ್ಕಮಗಳೂರಿನ ದತ್ತಪೀಠದಲ್ಲಿ ಶತಮಾನಗಳಿಂದ ಪೂಜೆ ನಡೆಯುತ್ತಿರಲಿಲ್ಲ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ನಿರಂತರ ಹೋರಾಟ ಸಂಘರ್ಷದಿಂದ ಇಂದು ಅರ್ಚಕರ ನೇಮಕವಾಗಿದ್ದು, ದತ್ತಪೀಠದ ಗುಹೆಯಲ್ಲಿ ದತ್ತ ಪಾದುಕೆ ತ್ರಿಕಾಲ ಪೂಜೆ ಮತ್ತು ಪ್ರತಿ ಹುಣ್ಣಿಮೆಯಂದು ರುದ್ರಾಭಿಷೇಕ ನಡೆಯುತ್ತಿದ್ದು, ಈ ಪಾದುಕೆಯ ಪೂಜೆಯಿಂದ ಇಡೀ ದತ್ತಪೀಠದ ಪರಿಸರದಲ್ಲಿ ವಿಶೇಷವಾದ ಶಕ್ತಿ ಆವಾಹನೆಯಾಗಿದೆ. ಹಾಗಾಗಿ ಸಕಲೇಶಪುರ ತಾಲೂಕಿನ ಸಮಸ್ತ ಹಿಂದೂಗಳು ದಿನಾಂಕ 12/12/2024 ಗುರುವಾರ ಸಂಜೆ 5:30 ಗಂಟೆಗೆ ಪಟ್ಟಣದ ಸಕಲೇಶ್ವರ ಸ್ವಾಮಿ ದೇವಸ್ಥಾನದಿಂದ ಬಿಎಂ ರಸ್ತೆ ಮಾರ್ಗವಾಗಿ ಗುರುವೇಗೌಡ ಕಲ್ಯಾಣ ಮಂಟಪದ ಆವರಣದವರೆಗೆ ಬೃಹತ್ ದತ್ತ ಸಂಕೀರ್ತನಾ ಯಾತ್ರೆ ಮತ್ತು ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಎಂದು ಮನವಿ ಮಾಡಿದರು. ನಂತರ ಮಾತನಾಡಿದ ಅವರು, ಈ ಸಭಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಹಾಗೂ ಆಶೀರ್ವಚನವನ್ನು ಶ್ರೀ ಷಡಭಾವ ರಹಿತೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ಹೆಗ್ಗಡೆಹಳ್ಳಿ ಮಠ ಚಂಗಡಿಹಳ್ಳಿ ವಹಿಸುವರು. ಕಾರ್ಯಕ್ರಮದ ಗೌರವಾಧ್ಯಕ್ಷರಾಗಿ ಬಿಎಂ ಕೃಷ್ಣ ಪ್ರಸಾದ್, ಮಂಜುನಾಥ ರೈಸ್ ಮಿಲ್ ಬಿರಡಳ್ಳಿ, ಅಧ್ಯಕ್ಷತೆಯನ್ನು ಸಂತೋಷ್ ಕಾಡುಮಕ್ಕಿ ರೆಸಾರ್ಟ್ ಹಾನ್ಬಳಿವರು ವಹಿಸಲಿದ್ದಾರೆ. ದಿಕ್ಸೂಚಿ ಭಾಷಣವನ್ನು ಸುನೀಲ್ ಕೆಆರ್ ಪ್ರಾಂತ ಧರ್ಮ ಪ್ರಸಾರ ಪ್ರಮುಖ ಕಾರ್ಕಳ ನಡೆಸಿಕೊಡುವರು ಎಂದರು. ಈ ಸಂದರ್ಭದಲ್ಲಿ ರಘು ಸಕಲೇಶಪುರ ಪ್ರಾಂತ ಕಾರ್ಯಕಾರಿಣಿ ಸದಸ್ಯರು, ಮಹಿಪಾಲ್ ವಿಭಾಗದ ಕಾರ್ಯದರ್ಶಿಗಳು, ವಿಶ್ವ ಹಿಂದೂ ಪರಿಷತ್ ಶರತ್ ಯಲಗುಂದ ವಿಭಾಗ ಸಹ ಸಂಚಾಲಕರು, ಬಜರಂಗ ದಳ ಮುಖ್ಯ ಅತಿಥಿಗಳಾಗಿ ಅನೂಪ್, ಅಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ ವಿಕಾಸ್ ಹಾಸನ್, ಜಿಲ್ಲಾ ಕಾರ್ಯದರ್ಶಿ ವಿಶ್ವ ಹಿಂದೂ ಪರಿಷತ್ ಅಭಿಷೇಕ್, ಜಿಲ್ಲಾ ಸಂಚಾಲಕರು ಹಾಸನ ಉಪಸ್ಥಿತಿಯಲ್ಲಿರುವರು ಮತ್ತು 14/12/2024ರಂದು ಚಿಕ್ಕಮಗಳೂರಿನ ದತ್ತಪೀಠದಲ್ಲಿ ದತ್ತಪಾದುಕೆ ದರ್ಶನಕ್ಕೆ ಬೆಳಗ್ಗೆ 7 ಗಂಟೆಗೆ ಸಕಲೇಶಪುರದಿಂದ ಹೊರಡುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ 3 ವರ್ಷಗಳ ಅವಧಿಗೆ ವಿಎಚ್ಪಿ ಹಾಗೂ ಬಜರಂಗ ದಳಕ್ಕೆ ನೂತನ ಪದಾಧಿಕಾರಿಗಳ ಪಟ್ಟಿಯನ್ನು ಬಿಡುಗಡೆಗೊಳಿಸಿದರು. ತಾಲೂಕು ವಿಎಚ್ಪಿ ಅಧ್ಯಕ್ಷರಾಗಿ ಬಾಲಕೃಷ್ಣ ಬಿರಡಳ್ಳಿ, ಕಾರ್ಯದರ್ಶಿಯಾಗಿ ಲೋಹಿತ ಎಡವರಹಳ್ಳಿ, ಸಹ ಕಾರ್ಯದರ್ಶಿ ರವಿ ಆರ್ಲೆಕೂಡಿಗೆ, ತಾಲೂಕು ಕಾರ್ಯಕಾರಿಣಿ ಸದಸ್ಯರಾಗಿ ಪ್ರದೀಪ್ ಹಾಗೂ ಎತ್ತೂರು, ಪ್ರಖಂಡರಾಗಿ ಅಧ್ಯಕ್ಷರಾಗಿ ರವಿತೇಜ ಎಶಳೂರು, ಕಾರ್ಯದರ್ಶಿಯಾಗಿ ಎಚ್ಎಂ ಸುರೇಶ್ ಎತ್ತೂರು, ಸಹ ಕಾರ್ಯದರ್ಶಿಯಾಗಿ ಷಣ್ಮುಖ ವಣಗೂರು, ಸಂಯೋಜಕರಾಗಿ ಸಂತೋಷ್ ಹಾಗೂ ಹಾಸನ ಜಿಲ್ಲಾ ಸಹ ಕಾರ್ಯದರ್ಶಿಯಾಗಿ ಹರೀಶ್, ಜಿಲ್ಲಾ ಉಪಾಧ್ಯಕ್ಷರಾಗಿ ವಿಜಯ್ ಕುಮಾರ್ ಬಾಳೆಗದ್ದೆ, ಜಿಲ್ಲಾ ಸಹ ಸಂಯೋಜಕ ಬಾಳುಪೇಟೆ ಕಿಶೋರ್ ಶೆಟ್ಟಿ ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದರು. ಸಭಾ ಕಾರ್ಯಕ್ರಮ ಇರುತ್ತೆ. ಸಭಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಷಡಭಾವ ರಹಿತೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳಾದಂಥ ಹೆಗ್ಗಡೆಹಳ್ಳಿ ಮಠ ಚಂಗಡಿಹಳ್ಳಿ ಇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾರೆ. ಹಾಗೂ ಕಾರ್ಯಕ್ರಮದ ಗೌರವಾಧ್ಯಕ್ಷರಾಗಿ ಬಿಎಂ ಕೃಷ್ಣ ಪ್ರಸಾದ್ ಅವರು, ಮಾಲೀಕರು ಮಂಜುನಾಥ ರೈಸ್ ಮಿಲ್ ಬಿರಡಳ್ಳಿ ಇವರು ಕಾರ್ಯಕ್ರಮದ ಗೌರವಾಧ್ಯಕ್ಷರಾಗಿರ್ತಾರೆ. ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂತೋಷ್ ಎಚ್ಎಸ್ ಮಾಲೀಕರು, ಕಾಡುಮಕ್ಕಿ ರೆಸಾರ್ಟ್ ಹಾನುಬಾಳು ಹಾಗೂ ಕಾಫಿ ಬೆಳೆಗಾರರು ಇವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಹೊತ್ತು ನಮಗೆ ದಿಕ್ಸೂಚಿ ಭಾಷಣ ಮಾಡೋದಕ್ಕೋಸ್ಕರ ಸುನಿಲ್ ಕೆಆರ್ ಪ್ರಾಂತ ಧರ್ಮ ಪ್ರಸಾರ ಪ್ರಮುಖ ಕಾರ್ಕಳ ಇವರು ಅವತ್ತಿನ ದಿವಸ ಶ್ರೀ ದತ್ತಮಾಲಾ ಅಭಿಯಾನದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮಂಡನೆ ಮಾಡಲಿದ್ದಾರೆ. ಹೊತ್ತು ಅದೇ ಥರ ಗೌರವ ಉಪಸ್ಥಿತಿಯಾಗಿ ಇಲ್ಲೇ ಆದಂಥ ನಮ್ಮ ಸಕಲೇಶಪುರದ ಸ್ಥಾನೀಯರಾದಂಥ ಶ್ರೀ ರಘು ಸಕಲೇಶಪುರ ಅವರು ಪ್ರಾಂತ ಕಾರ್ಯಕಾರಿಣಿ ಸದಸ್ಯರು ಇರ್ತಾರೆ ಗೌರವ ಉಪಸ್ಥಿತಿಯಾಗಿ. ಅದೇ ಥರ ಮಹಿಪಾಲ್ ಅವರು ನಮ್ಮ ವಿಭಾಗ ಕಾರ್ಯದರ್ಶಿಗಳು ವಿಶ್ವ ಹಿಂದೂ ಪರಿಷತ್ ಅವರು ಇರ್ತಾರೆ. ಶರತ್ ಯಲಗುಂದ ವಿಭಾಗ ಸಹ ಸಂಚಾಲಕರು ಬಜರಂಗ ದಳ ಅವರು ಸಹ ನಮ್ಮ ಜೊತೆ ಇರ್ತಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಅನೂಪ್ ಅವರು ನಮ್ಮ ಜಿಲ್ಲಾಧ್ಯಕ್ಷ ವಿಶ್ವ ಹಿಂದೂ ಪರಿಷತ್ ಅವರು ಇರ್ತಾರೆ. ಹಾಗೂ ವಿಕಾಸ್ ಹಾಸನ ಜಿಲ್ಲಾ ಕಾರ್ಯದರ್ಶಿಗಳು ವಿಶ್ವ ಹಿಂದೂ ಪರಿಷತ್ ಅವರು ಸಹ ನಮ್ಮ ವೇದಿಕೆಯಲ್ಲಿ ಇರ್ತಾರೆ. ಹಾಗೂ ಅಭಿಷೇಕು ಜಿಲ್ಲಾ ಸಂಚಾಲಕರು ಬಜರಂಗ ದಳ ಹಾಸನ ಇವರು ಸಹ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿರ್ತಾರೆ. ಹಾಗಾಗಿ ನಾವು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ವತಿಯಿಂದ ನಾವು ನಮ್ಮ ಸಕಲೇಶಪುರ ಜನತೆಯ ಹಿಂದೂ ಬಾಂಧವರು ನಾವು ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಅವತ್ತಿನ ದಿವಸ 12/12/2024 ಗುರುವಾರ ಬಂದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ದತ್ತ ಸಂಕೀರ್ತನ ಯಾತ್ರೆಯನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಪತ್ರಿಕಾಗೋಷ್ಠಿಯಲ್ಲಿ ಕಿಶೋರ್ ಶೆಟ್ಟಿ, ನೂತನ ತಾಲೂಕು ಅಧ್ಯಕ್ಷ ಬಾಲಕೃಷ್ಣ, ಶಶಿಧರ್, ರವಿ ಮುಂತಾದವರು ಉಪಸ್ಥಿತರಿದ್ದರು. ಎಂಬಿ ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.